ದೊಡ್ಡ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ ಬ್ರೇಕಿಂಗ್ ನ್ಯೂಸ್. ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಅವ್ರವ್ರಿಗೆ ಏನೇನು ಹೆಡ್ಲೈನ್ಸ್ ಇದಾವ ಅದನ್ನ ಅವ್ರ ಹತ್ರ ವಾದ ವಿವಾದ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರು ಈ ಟಾಸ್ಕ್. ಗೊತ್ತಿಲ್ಲ, ಯಾಕಂತಂದ್ರೆ ಈಗ ಅವ್ರವ್ರ ಮಧ್ಯೆ ಏನೇನಾಗಿತ್ತು ಅದನ್ನೇ ಅವ್ರು ತಗೊಂಡ್ರು. ಮತ್ತೆ ಯಾಕ ನಿಮ್ಗೆ ಎಲ್ರಿಗೂ ಗೊತ್ತೇ ಅದ, ಈ ಬಿಗ್ ಬಾಸ್ ಮನೆಗೆ ಹಿಂದೆ ಏನ್ ನಡೆದಿರುತ್ತೋ ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ತಾರಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ಏನ್ ನಡೆದಿರ್ತದೋ ಅದನ್ನ ಅವಾಗೆ ಬಿಟ್ಬಿಡ್ಬೇಕು. ಆ ವಾರಕ್ಕೆ ಬಿಟ್ಟು ಈ ವಾರ ಏನ್ ನಡೀತದೋ ಅದನ್ನ ತಗೋಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಬಿಗ್ ಬಾಸ್ ಮನ್ಯಾಗ ಅದ್ ನಡೆಯಂಗೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಡೇ 1 ಏನ್ ನಡೆದಿರುತ್ತೋ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾರೆ. ಬಿಗ್ ಬಾಸ್ ಮುಗಿಯಾತನ ಅಂತಾನು ಹೇಳ್ಬೋದು. 70 ದಿನಗಳು ದಾಟೇ ಬಿಟ್ಟದ, ಆದ್ರೂ ಕೂಡ ಹಂಗೆ ಕಂಟಿನ್ಯೂ ಮಾಡಕತ್ತಾರ. ಡೇ 1 ಏನ್ ನಡೆದಿತ್ತು ಅದನ್ನ ಹಂಗೆ ಕಂಟಿನ್ಯೂ ಮಾಡಕತ್ತಾರ ಅಂತಾನೆ ಹೇಳ್ಬೋದು. ಸಂಗೀತ ಅವರು ಕಾರ್ತಿಕ್ ಅವ್ರ ಮೇಲೆ ಒಂದು ಆಪಾದನೆ ಹಾಕಿದ್ನು, ನನ್ಗೆ ಗೊತ್ತಿರ್ಲಾದದ್ದು ಹೇಳಿದ್ನು, ಹಂಗ ಹಿಂಗ ಅಂತ ಹೇಳಿ ಅವ್ರಿಗೆ ಅನ್ಸಿಬಿಟ್ಟದೀಗ. ಅದಕ್ಕೆ ಅವರು ಸಾರಿ ಕೂಡ ಕೇಳಿದ್ರು. ಈ ಒಂದು ಸಾರಿಯಿಂದ ಕಾರ್ತಿಕ್ ಅವ್ರ ಮನ್ಸು ಕರಗಿತಂತಾನೆ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಂಗೀತ ಅವರು ಕೇಳಕತ್ತಿದ್ರು. ಏನಪ್ಪಾ ಅಂತಂದ್ರೆ, ನೀವು ನನ್ನ ತಲೆ ಹೊಡೆದ್ರಲ್ವಾ ಮಡಿಕೆನ, ಅವಾಗ ನಾನು ನಿಮ್ಗೆ ಬಕೆಟ್ ಇಡಕತ್ತೀರ ಅಂತ ಅಂದಿದ್ದಕ್ಕೆ ಹೊಡೆದ್ರ ಅಥವಾ ಬೇರೆ ರೀಸನ್ಸ್ ಏನಾದ್ರು ಇದಾವ, ಏನನ್ನ ಇದ್ರೆ ಹೇಳಿ ಅಂತ ಹೇಳಕತ್ತಿದ್ರು. ಅವಾಗ ಕಾರ್ತಿಕ್ ಅವರು ಇಲ್ಲ, ಅದನ್ನ ಅವಾಗೆ ಕ್ಲಿಯರ್ ಮಾಡಿದ್ದೀನಲ್ವಾ, ಈಗ ಮತ್ತೆ ಕ್ಲಿಯರ್ ಮಾಡಿದ್ರೆ ಇದೇ ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ತದ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ರು. ಆದ್ರೆ ಸಂಗೀತ ಅವ್ರು ಇದನ್ನ ಬಿಡ್ಲೇ ಇಲ್ಲ. ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರು ಅವರು. ಯಾಕಂತಂದ್ರೆ ಅವರು ಒಂದು ಕ್ಲಾರಿಟಿ ಬೇಕಲ್ವಾ, ಅವ್ರು ಕೂಡ ಮಾತಾಡಕತ್ತಿದ್ರು. ಅದು ಹಂಗೆ ಮಾತಾಡ್ತಾ ಒಂದು ಕ್ಲಾರಿಟಿ ಸಿಗ್ತಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಕಾರ್ತಿಕ್ ಅವ್ರು ಹೇಳಿದ್ರು, ನಿಮ್ಗೆ ಕಣ್ಣಿಗೆ ಆ ಥರ ಆಗಿತ್ತಲ್ವಾ, ನೀವು ಹೊರಗೆ ಹೋಗಿದಾಗ ಏನಾದರೂ ಚೇಂಜಸ್ ಆಗಿರ್ಬೋದಲ್ಲ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟು ಸಡನ್ ಆಗಿ ಇಷ್ಟು ಚೇಂಜ್ ಆದ್ರಂತ ಹೇಳಿ ನೀವ್ಯಾಕೆ ಅನ್ಕೊಳಕತ್ತೀರಿ ಅಂತ ಹೇಳಿ ಕಾರ್ತಿಕ್ ಅವ್ರು ಹೇಳಿದ್ರು. ಹೌದು, ನಾನು ಅದೊಂದು ತಪ್ಪು ಮಾಡಿದೆ, ನಾನು ಅರ್ಥ ಮಾಡ್ಕೋಬೇಕಿತ್ತು, ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದನ್ನ ಹಂಗೆ ಹೇಳಿಬಿಟ್ಟೆ, ಸಾರಿ, ಈಗ ನಾನು ನಿಮಗೆ ಸಾರಿ ಕೇಳ್ತಿದ್ದೀನಿ ಅಂತ ಹೇಳಿ ಸಂಗೀತ ಅವರು ಒಂದು ಸಾರಿ ಕೇಳಿದ್ರಲ್ವಾ, ಅದರಿಂದ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಅದರಿಂದ ಸಾರಿ ಕೇಳಿದ್ರಲ್ವಾ, ಅದರಿಂದ ಎಲ್ರಿಗೂ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನ್ಯಾಗ ಕಾರ್ತಿಕ್ ಅವ್ರನ್ನ ಬಿಟ್ರೆ ಸಂಗೀತ ಅವ್ರಿಗೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಮಧ್ಯೆ ಅವ್ರು ದೂರ ಆಗಿದ್ದಕ್ಕೆ ಇವ್ರಿಗೆ ಫುಲ್ ಹಳೋದಾಗ್ಲಿ, ಬೇಜಾರಾಗೋದಾಗ್ಲಿ, ಕೋಪ ಬರೋದಾಗ್ಲಿ ಆಗಕತ್ತದ. ಫುಲ್ ಕೋಪ ಅಂದ್ರೆ ಫುಲ್ ಆಗಿ ತೋರಿಸ್ತಿಲ್ಲ, ಎಲ್ಲೋ ಒಂದ್ ಕಡೆ ಬಂದ್ ಹೋಗ್ತಿರ್ತದ ಫೇಸಲ್ಲಿ. ಆ ಕೋಪನ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಫುಲ್ ಬೇಜಾರಾಗಿದೆ, ಅಳಕಂತ ಕುಂತಿದ್ರು ಅವರು ವಾಶ್ರೂಮಲ್ಲಿ ಹೋಗ್ಬಿಟ್ಟು. ನೋಡಿದ್ರಲ್ವಾ ನೀವು, ನಾನು ಮಾಡಿರೋ ತಪ್ಪಾದ್ರೂ ಏನು, ನನ್ನ ಮೇಲೆ ಯಾಕೆ ಈ ಥರ ಮಾಡಕತ್ತಿದ್ದಾರ, ಅವ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಏನು ಹೇಳಕತ್ತೀನಿ ಅಂತ ಹೇಳಿ ಸಂಗೀತ ಅವ್ರ ಪಾಯಿಂಟ್ ಆಫ್ ವ್ಯೂನು ಕರೆಕ್ಟ್ ಅದ, ಈ ಕಡೆ ಕಾರ್ತಿಕ್ ಅವ್ರ ಪಾಯಿಂಟ್ ಆಫ್ ವ್ಯೂನು ಕರೆಕ್ಟ್ ಅದ. ಯಾಕಂತಂದ್ರೆ ಸುದೀಪ್ ಅವ್ರ ಮುಂದೆ ಹೇಳ್ಬಿಟ್ರು, ಅದನ್ನ ನನ್ನ ಮುಂದೆ ಹೇಳ್ಬೇಕಿತ್ತು, ನಾವಿಬ್ಬರು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀವು ಸುದೀಪ್ ಅವ್ರ ಮುಂದೆ ಹೆಂಗೆ ಸ್ಟೇಟ್ಮೆಂಟ್ ಕೊಟ್ರಿ ನೀವು ಅಂತ ಹೇಳಿ ಇಲ್ಲಿ ಕಾರ್ತಿಕ್ ಅವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟದ. ಬಟ್ ಇವರು ಆ 3 ದಿನ ಏನಾಗಿತ್ತು ಅವ್ರು ಹೊರಗೆ ಹೋದಾಗ ಅದು ನನ್ಗೆ ಗೊತ್ತಿಲ್ಲ, ಅದು ನಾನು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಆ ಥರ ಹೇಳ್ಬಿಟ್ಟೆ ಅನ್ನೋ ಥರ ಅವರು ಕೂಡ ಸಾರಿ ಕೇಳಿದಾರ. ನೋಡೋಣ ಇನ್ನು ಬಿಗ್ ಬಾಸ್ ಮನೆಗೆ ಏನೇನಾಗುತ್ತಾ ಅಂತ ಹೇಳಿ. ಈ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ದೂರನೇ ಆಗ್ತಾರ ಅಂತ ಹೇಳಿ. ಯಾಕಂತಂದ್ರೆ ಫಿನಾಲೆ ಬಂತಲ್ವಾ, ಎಲ್ರಿಗೂ ಕೂಡ ಗೆಲ್ಬೇಕನ್ನೋ ಹುಮ್ಮಸ್ಸಾಗ್ಲಿ, ಉತ್ಸಾಹ ಆಗಲಿ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ಬಿಗ್ ಬಾಸ್ ಮನೆಯಾಗ ಸಂಗೀತ ಅವ್ರ ಜೊತೆ ಇದ್ರೆ ಕಾರ್ತಿಕ್ ಅವ್ರ ಜೊತೆ ಇದ್ರೆ ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ತಾರಂತಾನೆ ಹೇಳ್ಬೋದು. ಆಮೇಲೆ ಅವ್ರು ಹೇಳಿದ್ರು, ಯಾರನ್ನಾದ್ರೂ ತಗೊಳ್ತೀನಿ ಅಂತ ಹೇಳಿ ಅಂದ್ರೆ ಮಾತಾಡೋವಾಗ, ಅವಾಗ ಸಂಗೀತ ಅವ್ರು ಹೇಳಿದ್ರು, ಯಾಕೆ ತಗೊಳ್ತೀರಾ, ನಾವು ನೀವು ಮಾತಾಡಕತ್ತೀವಿ, ಈಗ ನೀವು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಬೇರೆಯವ್ರನ್ನ ತಗೊಂತೀರ ಅಂದ್ರೆ ಹೆಂಗದು, ಬೇರೆಯವ್ರನ್ನ ಇಬ್ಬರು ದೂರ ಆಗ್ಲಿ ಅಂತ ಕೂಡ ಟ್ರೈ ಮಾಡ್ತಿರ್ಬೋದಲ್ಲ, ಅವ್ರು ಹಂಗೂ ಮಾತಾಡ್ತಾರಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಅದೇನೋ ಪಾಯಿಂಟ್ ಆಫ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಅದ, ಈ ಬಿಗ್ ಬಾಸ್ ಮನ್ಯಾಗ ಕಾರ್ತಿಕ್ ಅವರು ಸಂಗೀತ ಅವರು ದೂರ ಆಗ್ಬೇಕಂತ ಹೇಳಿ ಅದೆಷ್ಟು ಜನ ಕಾಯಕತ್ತಾರ ಅಂತ, ಅದೆಷ್ಟು ಜನ ಟ್ರೈ ಮಾಡಕತ್ತಾರ ಅಂತ ಹೇಳಿ ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಅದ ಅಂತ ಅನ್ಕೊಳ್ಳಕತ್ತೀನಿ. ಗೊತ್ತಿಲ್ಲ ಅಂತಂದ್ರೆ ನಾವು ಹಿಂದೆ ವಿಡಿಯೋಗಳಲ್ಲಿ ಕೂಡ ನಿಮ್ಗೆ ಹೇಳಿದ್ದೀವಿ ಡೀಟೇಲ್ ಆಗಿ, ಅವ್ರನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ನೀವು, ಆವಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.